Hello everyone, welcome back to Travel with Swachi YouTube ಚಾನಲ್. ಸೊ ಇವತ್ತು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಥರ ಗೂಗಲಿಗೆ ಸ್ವಲ್ಪ ಕಟಿಂಗ್ ಇದೆ, ಲೈಟಾಗಿ ಟ್ರಿಮ್ಮಿಂಗ್ ಇದೆ. ಅದಾದಮೇಲೆ ಸ್ಮೃತಿನ ಮೀಟ್ ಮಾಡ್ತಾ ಇದ್ದೀನಿ. ಹೆಂಗಾಗತ್ತೆ ಈ ವ್ಲಾಗ್ ಅಂತ ನೋಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿ ಗೊತ್ತಾಗೋಯ್ತು ಎಲ್ಲಿ ಕರ್ಕೊಂಡು ಬಂದೆ ಅಂತ. ಶ್ರೀಜಾ ಪೆಟ್ ಹಬ್ ಅಂತ ಅನ್ನಪೂರ್ಣೇಶ್ವರಿ ನಗರಲ್ಲಿರೋದು. ಆಲ್ಮೋಸ್ಟ್ ಅವ್ನು 45 ಡೇಸ್ ಇದ್ದಾಗ ನಮ್ಮ ಮನೆಗೆ ಬಂದಿದ್ದು. ಆವಾಗಿಂದ ಇವಾಗಿನವರೆಗೂ ಇದೇ ಜಾಗಕ್ಕೆ ಕರ್ಕೊಂಡು ಬರೋದು, ವ್ಯಾಕ್ಸಿನಿಂದ ಹಿಡಿದು ಪ್ರತಿಯೊಂದಕ್ಕೂ. ಸೊ ಒಳಗಡೆ ಹೋಗೋಣ, ಅವನಿಗೆ ಟ್ರಿಮ್ಮಿಂಗ್ ಮಾಡಿಸೋಣ. ಇದು ಶಾಪು ಎಲ್ಲ ಇದೆ ನೋಡಿ, 1000 ಥರ ಟ್ರೀಟು, ಫುಡ್ಡು, ಇನ್ನೂ ತುಂಬ ಇದೆ. ನಾನು ತೋರಿಸ್ತೀನಿ. ಅವನಿಗೆ ಗೊತ್ತಾಗೋಯ್ತು, ಒಂದು ಸರ್ಚಿಂಗಲ್ಲಿದ್ದಾನೋ ಏ ಅಂತ. ನನ್ನ ಹತ್ರ ಬಿಟ್ಟು ಮನೇಲಿ ಇನ್ನು ಯಾರ ಹತ್ರನೂ ಒಂದು ತಲೆ ಕೂಡ ಬಾಚಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ನೋಡಿ ಅವ್ರ ಹತ್ರ ಎಷ್ಟು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾನೆ. ರೆಗ್ಯುಲರಾಗಿ ಗೂಗಲಿಗೆ ಯಾವಾಗಲೂ ಟ್ರಿಮ್ಮಿಂಗು ಅಥವಾ ಹೇರ್ ಕಟ್ಟಿಗೆ ಸ್ನಾನಕ್ಕೆ ಕರ್ಕೊಂಬಂದ್ರೂ ಇವರೇ ಮಾಡೋದು. ಅವ್ರ ಹತ್ರ ಸೈಲೆಂಟಾಗಿ ಕೂತಿರ್ತಾನೆ, ಯಾಕಂದರೆ ಅವ್ರು ಬೈತಾರೆ ಅಂತ. ಮೇಲಷ್ಟೇ ಹೇರ್ಸಿರಲ್ಲ, ಕಣ್ಣ ಹತ್ರ ಅಲ್ಲ. ಅವನಿಗೆ ಮೇ ಬಿ ಅಲ್ಲಿ ಪೋನಿ ಹಾಕೋಕ್ಕೂ ಆಗತ್ತೆ ಅನ್ಸಲ್ಲ, ಒಂದು ಜುಟ್ಟು ಥರ ಹಾಕಿ. ಹಾಂ 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 ಓಕೆ ಓಕೆ ಹಾಂ ಮತ್ತೆ ಹೌದು ಹೌದು ಅದಕ್ಕೇ ಓಕೆ. ಆ್ಯಕ್ಚುಲಿ ಈ ಕೆಲಸಕ್ಕೆ ತುಂಬಾ ಪೇಷನ್ಸ್ ಬೇಕು, ಬಿಕಾಸ್ ಮನುಷ್ಯರನ್ನ ಕಂಟ್ರೋಲ್ ಮಾಡ್ಬೋದು, ಬಟ್ ಪೆಟ್ಸ್ನಲ್ಲ. ಕಿವಿಯಿಂದ ಹಿಡಿದು ಬಾಲದವರೆಗೂ ಎಷ್ಟು ಪೇಷನ್ಸ್ ಬೇಕು ಮಾಡೋದಕ್ಕೆ, ನಿಧಾನಕ್ಕೆ. ಆ್ಯಂಡ್ ದೀಸ್ ಪೀಪಲ್ ಆರ್ ದ ಬೆಸ್ಟ್. ಆ್ಯಕ್ಚುಲಿ ಕಂಪೇರಿಂಗ್ ಟು ಅದರ್ ಶಾಪ್ಸ್, ಪೆಟ್ ಶಾಪ್ಸ್ ನಾವು ನೋಡಿದ್ದೀವಿ, ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಇವ್ರದ್ದು ನಾಮಿನಲ್ ಪ್ರೈಸಸ್ಸು, ಟ್ರಿಮ್ಮಿಂಗು, ಟ್ರೀಟು, ಒಂದು ಕತ್ತಿಗೆ ಹಾಕೋ ಬೆಲ್ಸು ಅಂತೆಲ್ಲ ಹೇಳಿ ಎಲ್ಲದಕ್ಕೂ ದುಡ್ಡಾಯಿತು. ಕೊನೆಗೆ 2900 ರೂಪೀಸ್ ಬಿಲ್ಲು ಮಾಡಿಸ್ತಾ ನನ್ನ ಕೈಲಿ. ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಪಾಯಿಂಟ್ಗೆ. ಆಲ್ರೆಡಿ ಗೂಗಲಿಗೆ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಇದು ನಾಯಂಡಹಳ್ಳಿ ಬ್ರಿಡ್ಜು. ಕರ್ಕೊಂಡು ಬಂದು ಸ್ಮೃತಿಗೆ ವೆಯ್ಟಿಂಗು. ಸ್ಮೃತಿ ಬರ್ತಾ ಇದ್ದಾಳೆ. ಫುಲ್ ಪ್ಯಾಕಪ್ ಆಗಿ ಬಂದಿದ್ದೀನಿ ನಾನು, ಬಿಕಾಸ್ ಗೊತ್ತಲ್ಲ ತುಂಬ ಚಳಿ. ಇವಾಗ ಕ್ಲಾರಿಟಿ ನೀಟಾಗಿ ಕಾಣ್ತಾ ಇದೆ ಅನಿಸುತ್ತೆ. ಸೊ ಗೂಗಲ್ ಈಸ್ ಆಲ್ಸೋ ವೆಯ್ಟಿಂಗ್. ಎಲ್ಲಿಗೆ ಕರ್ಕೊಂಬಂದಿದ್ದಾಳು ಬಿಡು ಇಷ್ಟೊಂದು ದಿನ ಆದಮೇಲೆ ಅಂತ. ಕರ್ಕೊಂಡು ಹೋಗೋಣ, ಒಂದು ಹೊಸ ಕೆಫೆನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಹಾಯ್ ಜಮ್ಮು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಾನು ಯಾವಾಗ ಬರ್ತಾ ಇರ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲ್. ಹೌದು, ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ. ಹೆಂಗಿತ್ತು ಇಷ್ಟು ತನಕ ಫುಡ್ಡು? ಆ್ಯಕ್ಚುಲಿ ಮೈಕ್ ತಂದಿಲ್ಲ, ಜೋರಾಗಿ ಹೇಳು. ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಇಷ್ಟ ಆಯಿತು ಅಂತನಲ್ಲ, ಬಟ್ ಎಲ್ಲ ಚೆನ್ನಾಗಿಲ್ಲ ಅಂತನಲ್ಲ. ಪಾಸ್ತಾ ವಾಸ್ ಪಾಸ್ತಾ ವಾಸ್ ಓಕೆ ಆ್ಯಂಡ್ ನಾಟ್ ದಟ್ ಗ್ರೇಟ್ ಅಂತ ಹೇಳ್ಬೋದು. ಬಟ್ ಬೆವರೇಜಸ್ ಇಸ್ ಫೈ ಗುಡ್. ಬೆವರೇಜಸ್ ಇಸ್ ಗುಡ್. ಕಾಫಿನೂ ಚೆನ್ನಾಗಿತ್ತು. ಮ್ಯಾಂಗೋ ಮುಜಿಟೋ ಇದು. ಎಸ್, ದಿಸ್ ವಾಸ್ ವೆರಿ ನೈಸ್. ಮ್ಯಾಂಗೋ ಮುಜಿಟೋ. ವಿ ನೆವರ್ ಟ್ರೈ. ಯು ಟ್ರೈಡ್ ಏನು ಫಸ್ಟ್ ಟೈಮ್? ಹಾಂ. ಸೊ ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇನ್ನೇನು ಟ್ರೈ ಮಾಡಿದ್ವಿ, ಪಿಜ್ಜಾ ವಿತ್ ಸಾಸ್ ತುಂಬ ಚೆನ್ನಾಗಿತ್ತು. ಸಾಸ್ ವಾಸ್ ರಿಯಲಿ ಸ್ಪೆಷಲ್ ಅಂತ ಹೇಳ್ಬೋದು. ಐ ಥಿಂಕ್ ಇಟ್ ಇಸ್ in-house. This is in-house sauce. ರಿಯಲಿ ಗುಡ್. ಇವಾಗ ಅದೇನೋ ಅವನ್ನೇ ಕೇಳಿದ್ವಿ ಏನು ಮಾಡೋಣ ಅಂತ, ಯಾವ ಡೆಸರ್ಟ್ ಚೆನ್ನಾಗಿದೆ ಅಂತ. ಅವನು ಫುಲ್ ಏನು ಲೋಟಸ್ ಫುಲ್ ಅಂತ ಅಂದಿದ್ದಾನೆ. ಅದು ಏನು ನಾವು ಫುಲ್ ಆಗದೆ ಇದ್ರೆ ಸಾಕು. ಲೋಟಸ್ ಬಿಸ್ಕೆಟ್ ಇದೆ. ಹೌದು ಹೌದು. ಆ್ಯಂಡ್ ಅಂದ್ರೂ ಫುಲ್ ಅಪ್ ಸ್ಮೃತಿ ಮಾಡಿದ್ಲು. ಲೆಟ್ ಮೀ ಟೇಸ್ಟ್. ನೋಡೋಕ್ಕೆ ಸ್ಮೆಲ್ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಮಿಸ್ ಮಾಡಿರ್ತೀನಿ ಗೈಸ್. ಅಮೇಝಿಂಗ್, ನೆಕ್ಸ್ಟ್ ಲೆವೆಲಿಗಿದೆ, ಸಕ್ಕತ್ತಾಗಿದೆ. ಫ್ರೇಗ್ರೆನ್ಸ್ ಹೆಂಗೆ ಬರ್ತಾಯಿಲ್ಲ, ತಿನ್ನೋಕೆ ಅಷ್ಟೇ ಮಜಾ ಇದೆ ನೋಡಿ. ಗೂಗಲ್ಗೂ ಸ್ಮೆಲ್ ಬಂದ್ಬಿಟ್ಟು ಅವನು ಬೌ ಅಂತ ಇದ್ದಾನೆ. ಸೊ ಫೈನಲಿ ತಿಂದ್ವಿ. ಗೂಗಲ್ಲು ಬ್ರೋಕ್ಲಿ ಎಲ್ಲ ತಿಂದ. ಇವಾಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಇಬ್ರಿಗೂ ಹೊಟ್ಟೆ ತುಂಬಿಟ್ಟಿದೆ. ಏನು ಮಾಡ್ತೀವಿ ಗೊತ್ತಿಲ್ಲ. ಇನ್ನೂ 7:30. ಎಲ್ಲಿಗೆ ಹೋಗೋಣ ಕಂದ? ಪಾನಿಪುರಿಗೆ ಹೋಗೋಣ.
ಅವನಂತೂ ಫುಲ್ ಎಕ್ಸೈಟ್ ಆಗಿದೆ, ಅದನ್ನೇ ಹೇಳ್ಬಿಟ್ಟು ಕೂರಿಸಿದ್ದೆ ಪಾಪ ಇಷ್ಟು ತನಕ. ಪೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಇದೊಂದು ಒಳ್ಳೇದು. ಆರಾಮಾಗಿ ಮಲಗಿದ್ದ, ಕೆಳಗಡೆ ಕುತ್ಕೊಂಡ, ಓಡಾಡ್ದ, ಎಲ್ಲ ಮಾಡ್ದ. ಇವಾಗ ನೆಕ್ಸ್ಟ್ ಸ್ಟಾಪಿಗೆ ಹೋಗೋಣ. ಏನು ತಿಂತೀವ, ಹೊಟ್ಟೆ ಖಾಲಿ ಇದೆಯಾ, ಗೂಗಲಿಗೆ ಮಾತ್ರ ತಿನ್ನಿಸ್ತೀವ ಅಥವಾ ಅವನೇ ತಿಳ್ಕೊಂಡು ನಾವಿಬ್ರು ತಿಂತೀವ ಎಲ್ಲ ಗೊತ್ತಾಗುತ್ತೆ. ಬನ್ನಿ ನೆಕ್ಸ್ಟ್ ಸ್ಟಾಪ್ಗೆ ಹೋಗೋಣ. ನನ್ನನ್ನು ಬಿಟ್ಟು ಕುಡಿತಾಳೆ ನಮ್ಮ ದೊಡ್ಡಮ್ಮ ಅಂತ ಗೂಗಲ್ಲು. ಬೋಬಾಟಿ ನನ್ನನ್ನು ಬಿಟ್ಟು ಕುಡಿತಾಳೆ ನಮ್ಮಕ್ಕ. ಹೇಸಲ್ನಟ್ ತೊಗೊಂಡ್ಯಾ? ನಾನು ಬಂಗಾರಪೇಟೆ ಚಾಟ್ಸಿಗೆ ನಿಲ್ಸೋಣ ಸೊ ದಟ್ ಗೂಗಲಿಗೆ ಒಂದೆರಡು ಪುರಿ ಕೊಡಿಸ್ಬೋದು ಅಂತ. ನಾನು ಬಬಲ್ ಟೀ ತೊಗೊಳ್ಳಿಲ್ಲ, ಆದರೆ ಒಂದೇ ತೊಗೊಂಡಿದ್ರಲ್ಲೇ ಒಂದು ಜಿಪ್ ನೋಡ್ತೀನಿ. ಸ್ನೈಸಾ ಯಾವುದೇ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವೀಟ್ ತಿಂದು ಸ್ಟಾರ್ಟ್ ಮಾಡಿ ಅಂತಾರೆ, ಯಾವುದೇ ಎಂಡ್ ಮಾಡ್ಬೇಕಾದ್ರೆ ಪಾನಿಪುರಿ ತಿಂದು ಎಂಡ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಈ ವ್ಲಾಗ್ನ ಮುಗಿಸೋಕ್ಕಿಂತ ಮುಂಚೆ ಬಂಗಾರಪೇಟೆ ಪಾನಿಪುರಿನ ವೈಟ್ ಪಾನಿ ಜೊತೆ ನಿಮ್ಗೆಲ್ರಿಗೂ ಚಿಯರ್ಸ್ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೋ ದ್ಯಾಟ್ ಟ್ರಾವೆಲ್ ವಿತ್ ಸ್ವಾಚಿ ಅಕೌಂಟಲ್ಲಿ ಯಾವುದೇ ಪೋಸ್ಟ್ ಆದರೂ ನಿಮಗೆ ಬರುತ್ತೆ ಅಂತ ಹೇಳ್ತಾ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.